ಭಾಗವತದಲ್ಲಿ ನಾವು ನೋಡಿದ್ದೀವಿ. ಅದರಲ್ಲಿ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷುತ್ವ ಸಾಧನಾ ಚತುಷ್ಟಯಗಳು ಅಂತ ಹೇಳ್ತೀವಿ. ಒಬ್ಬ ಸಾಧನೆ ಮಾಡೋನು ಇದನ್ನು ತಿಳ್ಕೊಂಡಿರಬೇಕು, ಯೋಗ್ಯತೆಯನ್ನು ಪಡ್ಕೊಂಡಿರಬೇಕು ಅಂತಾರಲ್ಲ, ತಿಳ್ಕೊಂಡಿರಬೇಕು. ವಿವೇಕ ಇರಬೇಕು. ಯಾವುದ್ರ ಬಗ್ಗೆ ವಿವೇಕ ಇರಬೇಕು? ಸದ್ವಸ್ತು ಮತ್ತು ಅಸದ್ವಸ್ತುವಿನ ಬಗ್ಗೆ ವಿವೇಕ ಇರಬೇಕು. ಅಸತ್ ಅಂದರೆ ಏನು? ಯಾವುದು ಬದಲಾಗೋದೇ ಇಲ್ಲ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಯಾವುದು ಬದಲಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ಜ್ಞಾನ ಇರಬೇಕು. ಇಲ್ಲಿ ಸದ್ವಸ್ತು ಯಾವುದು? ಚೈತನ್ಯ ಶಕ್ತಿ. ಮಗುವಾಗಿದ್ದಾಗಲೂ ಈಗಲೂ ಮುಂದೆನೂ ಕೂಡ ಆ ಚೈತನ್ಯ ಶಕ್ತಿ ಬದಲಾಗಲೇ ಇಲ್ಲ, ಅದು ಹಾಗೆ ಇದೆ. ಬದಲಾಗಿದ್ದು ಯಾವುದು? ಶರೀರ, ಮನಸ್ಸು, ಬುದ್ಧಿ. ಇಷ್ಟು ವಿವೇಕ ನಮಗಿರಬೇಕು. ಶರೀರ, ಮನಸ್ಸು, ಬುದ್ಧಿ ಬದಲಾಯಿತು ಅಂದ್ರೇನು? ಬೆಳೆದಿದೆ, ಅದರ ಪ್ರಕೃತಿನೇ ಅದು. ಹುಟ್ಟತ್ತೆ, ಬೆಳೆಯುತ್ತೆ, ಕೊಳೆಯುತ್ತೆ, ಸಾಯುತ್ತೆ. ಇದ್ರ ವಿವೇಕ ನಮಗಿರಬೇಕು. ಈ ವಿವೇಕ ಬಂದ ಮೇಲೆ ಏನು ಮಾಡಬೇಕು? ವೈರಾಗ್ಯ ಬರಬೇಕು. ವೈರಾಗ್ಯ ಯಾವುದ್ರ ಬಗ್ಗೆ ಬರಬೇಕು? ಬದಲಾಗ್ತಾ ಇರೋದ್ರ ಬಗ್ಗೆ ನನಗೆ ವೈರಾಗ್ಯ ಬರಬೇಕು. ಶರೀರ, ಮನಸ್ಸು, ಬುದ್ಧಿ ಬಗ್ಗೆ ವೈರಾಗ್ಯ ಬರಬೇಕು. ಯಾವುದು ಬದಲಾಗೋದಿಲ್ಲ ಅದನ್ನು